ಜೈ ಹಿಂದ್ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಜಿ ಪಿ ಎಸ್ ಟಿ ಆರ್ ಅಥವಾ ಜಿ ಪಿ ಟಿ ಟೀಚರ್ಸ್ ಏನಿದೆ, ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್, ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತಹ ಪರೀಕ್ಷೆಗಳ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ. ಯಾವ್ಯಾವ ಪೇಪರ್ ಇರುತ್ತೆ, ಯಾವ್ಯಾವ ಪೇಪರ್ಲಿ ಏನೇನು ಪಠ್ಯಕ್ರಮ ಸಿಲೆಬಸ್ ಇರುತ್ತೆ, ಯಾವುದಕ್ಕೆ ಎಷ್ಟು ಅಂಕಗಳಿರುತ್ತೆ, ಸಂಪೂರ್ಣ ಮಾಹಿತಿಯ ಜೊತೆಗೆ ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನ ಮತ್ತು ಗಣಿತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಸಿಲೆಬಸ್ಸನ್ನು ಕೂಡ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ, ಪ್ರಾರಂಭದಿಂದ ಕೊನೆವರೆಗೆ ನೋಡಿ, ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಸ್ನೇಹಿತರೆ, ಇದು ಸಿಲೆಬಸ್ ಫಾರ್ ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ಸ್ ಫಾರ್ ಕ್ಲಾಸಸ್ 6 to 8 ಅಂತ ಇದೆ. 6ರಿಂದ 8ನೇ ತರಗತಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆ ನೇಮಕಾತಿಗೆ ಸಂಬಂಧಪಟ್ಟಂತಹ ಪತ್ರಿಕೆ 1. ಪತ್ರಿಕೆ 1ರಲ್ಲಿ ಏನಿರುತ್ತೆ ಕೇಳಿದ್ರೆ, ಸಾಮಾನ್ಯ ಕನ್ನಡ ಇರುತ್ತೆ. ಸಾಮಾನ್ಯ ಕನ್ನಡ 25 ಅಂಕಗಳಿಗಿರುತ್ತೆ, 25 ಕ್ವಶನ್ಸ್ ಇರುತ್ತೆ. ಇದು ಆ್ಯಕ್ಚುಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ ಇರುತ್ತೆ. ಪೇಪರ್ 1 ಇದೆಯಲ್ಲ, ಪತ್ರಿಕೆ 1 ಅಥವಾ ಪೇಪರ್ 1 ಇದೆಯಲ್ಲ, ಇದು 150 ಕ್ವಶನ್ಸನ್ನು ಒಳಗೊಂಡಂತಹ MCQs ಇರುತ್ತೆ. ಇದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ ಇರುತ್ತೆ. ಹಾಗಾದರೆ ಯಾವ್ಯಾವ ಒಂದು ಟಾಪಿಕ್ ಮೇಲೆ ಇರುತ್ತೆ ಅನ್ನೋದಾದರೆ, ಯಾವ್ಯಾವ ಸಿಲೆಬಸ್ ಮೇಲೆ ಇರುತ್ತೆ ಕೇಳಿದ್ರೆ, ಸಾಮಾನ್ಯ ಕನ್ನಡ 25 ಅಂಕದ ಮೇಲೆ ಪ್ರಶ್ನೆಗಳಿರ್ತವೆ. ಸಾಮಾನ್ಯ ಇಂಗ್ಲೀಷ್ ಅದು 25 ಇರುತ್ತೆ. ಇನ್ನು ಸಾಮಾನ್ಯ ಜ್ಞಾನ 25 ಇರುತ್ತೆ. ಹಾಗೆಯೇ ಶೈಕ್ಷಣಿಕ ಮನೋವಿಜ್ಞಾನ, ಮಗುವಿನ ಬೆಳವಣಿಗೆ ಮತ್ತು ಬೋಧನಾ ವಿಧಾನ, ಇವು ಒಟ್ಟಾರೆ ಸೇರಿಕೊಂಡು 50 ಅಂಕಗಳಿರುತ್ತೆ. ಇನ್ನು ಗಣಕಯಂತ್ರ ಮತ್ತು ಸಾಕ್ಷರತೆ, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ 15 ಅಂಕಗಳಿರುತ್ತೆ. ಗಣಕಯಂತ್ರ ಸಾಕ್ಷರತೆ, ಕಂಪ್ಯೂಟರ್ ರಿಲೇಟೆಡ್ ಆಗಿರುವ ಪ್ರಶ್ನೆಗಳು 10 ಇರುತ್ತೆ. ಒಟ್ಟಾರೆ 150 ಅಂಕಗಳ MCQs, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆನ್ಸರ್ನ ಪೇಪರ್ ಆಗಿರುತ್ತೆ. ಇದು 150 ಮಾರ್ಕ್ಸಿಗೆ ಇರುತ್ತೆ. ನೋಡಿ, 25, 75, 25, 50, 75, 75, 100, 150 ಅಂಕಗಳಿರುತ್ತೆ. ಸೊ ಸಿಲೆಬಸ್ ನೋಡ್ತಾ ಹೋಗೋಣ. ಸಾಮಾನ್ಯ ಕನ್ನಡದಲ್ಲಿ ಏನಿರುತ್ತೆ, ಇಂಗ್ಲೀಷಲ್ಲಿ ಏನಿರುತ್ತೆ, ಸಾಮಾನ್ಯ ಜ್ಞಾನ, ಇದೆಲ್ಲವನ್ನು ಕಂಪ್ಲೀಟಾಗಿ ಸಿಲೆಬಸ್ ನೋಡೋಣ. ಮೊದಲಿಗೆ 25 ಮಾರ್ಕ್ಸಿಗೆ ಏನು ನಾವು ಸಾಮಾನ್ಯ ಕನ್ನಡವನ್ನು ಬರಿತೀವಲ್ಲ, ಇದರ ಪಠ್ಯ ಸೂಚಿ ಏನಿರುತ್ತೆ. ಸೊ ಇದು ಕನ್ನಡ ವರ್ಣಮಾಲೆ ಇರುತ್ತೆ, ಗುಣಿತಾಕ್ಷರ ಮತ್ತು ಸಂಯುಕ್ತಾಕ್ಷರ ಇರುತ್ತೆ, ನಾಮಪದ ಮತ್ತು ಅದರ ಬಗೆಗಳು, ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಭಾವನಾಮ ಇರುತ್ತೆ. ಕ್ರಿಯಾಪದ, ಅಕರ್ಮಕ, ಸಕರ್ಮಕ, ಕ್ರಿಯಾರ್ಥಕ ರೂಪಗಳು, ಕಾಲಗಳು, ಆಖ್ಯಾತ ಪ್ರತ್ಯಯಗಳು ಮತ್ತು ಕಾಲಪಲಟ ಇರುತ್ತೆ. ಲಿಂಗ ಮತ್ತು ವಚನ ಇರುತ್ತೆ. ವಿಭಕ್ತಿ ಪ್ರತ್ಯಯ ಮತ್ತು ಅದರ ಕಾರಕಾರ್ಥಗಳು, ಹೊಸಗನ್ನಡ ಮತ್ತು ಹಳೆಗನ್ನಡ ಎರಡೂ ಸೇರಿಕೊಂಡಂತೆ ಇರುತ್ತೆ. ಸಂಧಿಗಳಿರ್ತವೆ, ಕನ್ನಡ ಮತ್ತು ಸಂಸ್ಕೃತ ಸಂಧಿ ಇದೆ, ಸಮಾಸ ಇದೆ, ಕೃದಾಂತ ಮತ್ತು ತದ್ದಿತಾಂತ ಇರುತ್ತೆ. ದ್ವಿರುಕ್ತಿ, ಜೋಡುನುಡಿ, ಪಡೆನುಡಿ, ನುಡಿಗಟ್ಟು ಇರುತ್ತೆ. ಅವ್ಯಯ ಮತ್ತು ಅದರ ಪ್ರಕಾರಗಳಿರ್ತವೆ. ವಾಕ್ಯ ಮತ್ತು ವಾಕ್ಯದ ವಿಧಗಳಿರ್ತವೆ. ಲೇಖನ ಚಿಹ್ನೆಗಳು, ಪದಗಳ ಅರ್ಥ, ಸಮಾನಾರ್ಥಕ ಪದ, ನಾನಾರ್ಥಕಗಳಿರ್ತವೆ. ಪದಗಳ ಶುದ್ಧ ರೂಪ ಇರುತ್ತೆ. ತತ್ಸಮ, ತದ್ಭವ ಮತ್ತು ಅನ್ಯ ದೇಶಿ ಪದಗಳಿರುತ್ತೆ. ಗ್ರಾಮ್ಯ ಮತ್ತು ಗ್ರಾಂಥಿಕ ರೂಪಗಳಿರುತ್ತೆ. ಗಾದೆಗಳಿರುತ್ತೆ. ಛಂದಸ್ಸು, ಅಲಂಕಾರ, ಹಳೆಗನ್ನಡ ಇರುತ್ತೆ. ಕವಿಗಳ ಒಂದು ಹೆಸರುಗಳು, ಸ್ಥಳ, ಆಶ್ರಯ, ಬಿರುದು ಇರುತ್ತೆ. ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಕೂಡ ಇರುತ್ತೆ. ಸ್ನೇಹಿತರೆ, ಈ ಎಲ್ಲ ಸಿಲೆಬಸ್ಸಿಗೆ ಸಂಬಂಧಪಟ್ಟಂತೆ ಒಂದು ರಾಮಬಾಣದಂತಹ ಸೆಷನ್ ಇದೆ. ಏನು ಕೇಳಿದ್ರೆ, ನಮ್ಮ ಒಂದು ಚಾನಲಲ್ಲಿ TET ಎಕ್ಸಾಮಿಗೆ ಸಂಬಂಧಪಟ್ಟ ಹಾಗೆ 5th to 10th ವರೆಗಿನ ಸಂಪೂರ್ಣ ಕನ್ನಡ ವ್ಯಾಕರಣ ಒಂದೇ ವಿಡಿಯೋದಲ್ಲಿ ಸಂಪೂರ್ಣ ಒಂದು ಮ್ಯಾರಥಾನ್ ಕ್ಲಾಸ್ ಮಾಡಿದ್ವಿ. ಸಂಪೂರ್ಣ ಕನ್ನಡ ವ್ಯಾಕರಣ ನಿಮಗೆ ಸಿಗುತ್ತೆ. ಅದರ ಜೊತೆಗೆ ಇನ್ನೊಂದು ವಿಡಿಯೋ ಇದೆ, ಅದರಲ್ಲಿ 150 ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಚಾಪ್ಟರ್ ವೈಸಲ್ಲಿ ಸಾಲ್ವ್ ಮಾಡಿದ್ದೀವಿ. ಸೊ ಈ 2 ವಿಡಿಯೋವನ್ನು ನೋಡಿಕೊಂಡ್ರೆ ಸಾಕು, ನಿಮ್ಗೆ ಇದರಲ್ಲಿ 90%, 95% ಕವರ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಇದಕ್ಕೆ ಹೋಗೋಣ. ಪರಾಮರ್ಶನ ಗ್ರಂಥಗಳು 6ರಿಂದ 10ರವರೆಗಿನ ಪ್ರಥಮ ಭಾಷೆ ಬುಕ್ ಅಂತ ಹೇಳ್ತಾರೆ. ನೀವು ಸಾಮಾನ್ಯವಾಗಿ ಎಲ್ಲವನ್ನು ಓದ್ತಾ ಹೋಗೋದು ಬೇಕಾಗಲ್ಲ, ಎಲ್ಲವನ್ನು ಓದುವಂಥ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಒಂದು ಬೆಸ್ಟ್ ಬುಕ್, ನಾನೊಂದು ಗ್ರಾಮರ್ ಬುಕ್ಕನ್ನು ರೆಫರ್ ಮಾಡ್ತೀನಿ, ಅದನ್ನು ನೀವು ಓದ್ಕೊಳ್ಳಿ. ಎಂ ಗೋಪಾಲಕೃಷ್ಣ ಉಡುಪ ಅಂತೇಳಿ, ಎಂ ಗೋಪಾಲಕೃಷ್ಣ ಉಡುಪ ಇವರ ಕನ್ನಡ ವ್ಯಾಕರಣ ಅನ್ನುವಂಥ ಒಂದು ಪುಸ್ತಕ ಇದೆ. ಸೊ ಇದೊಂದೇ ಪುಸ್ತಕದಲ್ಲಿ ಎಲ್ಲ ಒಂದು ಮಾಹಿತಿ ಸಿಗುತ್ತೆ. ಅದಲ್ಲದೆ ನಾನು ಹಿಂದೆ ಹೇಳಿದಾಗೆ ಏನು ಕೇಳಿದ್ರೆ, ನಮ್ಮ ಚಾನಲಲ್ಲಿರುವಂತಹ ಕನ್ನಡ ವ್ಯಾಕರಣ ವಿಡಿಯೋವನ್ನು ನೋಡಿ 100% ನಿಮಗೆ ಇದರಲ್ಲಿ ಎಲ್ಲ ಮಾಹಿತಿಗಳು ಸಿಗುತ್ತವೆ, 100% ಸಿಗುತ್ತೆ. ಸೊ ನೆಕ್ಸ್ಟ್ ಹೋಗೋಣ. ಇಂಗ್ಲೀಷ್ ಸಿಲೆಬಸ್ ಏನಿರುತ್ತೆ, ಇಂಗ್ಲೀಷ್ ಸಿಲೆಬಸ್ಸಲ್ಲಿ ಜನರಲ್ ಇಂಗ್ಲೀಷ್ ಪೇಪರ್, ಇದರಲ್ಲಿ ಕ್ವಶನ್ಸಲ್ಲಿ ಇದು 25 ಅಂಕಗಳಿರುತ್ತೆ. ನಾನು ಆಗಲೇ ಹೇಳಿದೆ,
25 ಮಾರ್ಕ್ಸ್. ಜನರಲ್ ಇಂಗ್ಲೀಷ್, ಸಾಮಾನ್ಯ ಇಂಗ್ಲೀಷ್ ಇದೆಯಲ್ಲ, ಇದು 25 ಮಾರ್ಕ್ಸಿಗೆ ಇರುತ್ತೆ. ಸೊ ಲ್ಯಾಂಗ್ವೇಜ್ ಯೂಸೇಜ್ ಇರುತ್ತೆ ಇದರಲ್ಲಿ. ಗ್ರಾಮರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್, ಪಾರ್ಟ್ಸ್ ಆಫ್ ಸ್ಪೀಚ್ ಮತ್ತು ಟೆನ್ಸ್ ಫಾರ್ಮ್ ಇರುತ್ತೆ. ಈ ವರ್ಬಲ್ಲಿ ಆಕ್ಸಿಲರೀಸ್ ಅಂದರೆ ಹೆಲ್ಪಿಂಗ್ ವರ್ಬು, ಮಾಡಲ್ಸು, ಪಾರ್ಟಿಸಿಪಲ್ಸು, ರೆಗ್ಯುಲರ್ ಆ್ಯಂಡ್ ಇರೆಗ್ಯುಲರ್ ವರ್ಬು, ಸಬ್ಜೆಕ್ಟ್ ವರ್ಗ ಅಗ್ರಿಮೆಂಟ್ ಇರುತ್ತೆ. ಆರ್ಟಿಕಲ್ ಇರುತ್ತೆ, ಆರ್ಟಿಕಲ್ ಎ ಅಥವಾ ಆ್ಯನ್ ಆರ್ ದ ಆರ್ಟಿಕಲ್ ಇರುತ್ತೆ. ಆಕ್ಟಿವೈಸ್ ಪ್ಯಾಸಿವೈಸ್ ಇರುತ್ತೆ, ಕ್ವಶನ್ ಟ್ಯಾಗ್ ಇರುತ್ತೆ, ಫ್ರೇಮಿಂಗ್ ಕ್ವಶನ್ಸ್ ಇರುತ್ತೆ. ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇರುತ್ತೆ. ಲ್ಯಾಂಗ್ವೇಜ್ ಫಂಕ್ಷನ್ಸಲ್ಲಿ ಇಂಟ್ರಡ್ಯೂಸಿಂಗ್, ಒಬ್ಬರ ಜೊತೆಗೆ ಮತ್ತೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು, ಸೀಕಿಂಗ್ ಆ್ಯಂಡ್ ಗಿವಿಂಗ್ ಇನ್ಫಾರ್ಮೇಷನ್, ಆಸ್ಕಿಂಗ್ ಆ್ಯಂಡ್ ಗಿವಿಂಗ್ ಡೈರೆಕ್ಷನ್, ಗಿವಿಂಗ್ ಇನ್ಸ್ಟ್ರಕ್ಷನ್ಸ್, ಇವೆಲ್ಲವೂ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇರುತ್ತೆ. ವೆಕ್ಯಾಬ್ಯುಲರಿ ಇರುತ್ತೆ. ವೆಕ್ಯಾಬ್ಯುಲರಿಯಲ್ಲಿ ಎಲ್ಲವೂ ಬರ್ತವೆ. ಸಿನಾನಿಮ್, ಸಮಾನಾರ್ಥಕ ಪದ, ವಿರುದ್ಧ ಪದ, ಪ್ರಿಫಿಕ್ಸ್, ಸಫಿಕ್ಸ್, ಹೋಮೋಫೋನ್ಸ್, ಹೋಮೋನಿಮ್ಸ್, ಕೊಲೊಕೇಶನ್ಸ್, ವರ್ಡ್ ಫಾರ್ಮ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಅಬ್ರಿವೇಷನ್, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್, ಸಿಲೆಬಲ್ಸ್ ಎಲ್ಲವೂ ಕೂಡ ಇರುತ್ತೆ. ರೀಡಿಂಗ್ ಇನ್ ಕಾಂಪ್ರಿಹೆನ್ಷನ್ಸಲ್ಲಿ ಅನ್ಫೆಮಿಲಿಯರ್ ಪ್ಯಾಸೇಜ್ ಆ್ಯಂಡ್ ಪೊಯಮ್ಸ್ ಇರುತ್ತೆ, ರೈಮಿಂಗ್ ವರ್ಡ್ಸ್ ಇರುತ್ತೆ, ರಿಅರೇಂಜ್ ದ ಲೆಟರ್ಸ್, ವರ್ಡ್ಸ್ ಆ್ಯಂಡ್ ಸೆಂಟೆನ್ಸ್ ಇರುತ್ತೆ, ಪ್ರೊವರ್ಬ್ಗಳು ಇರ್ತವೆ. ಸ್ನೇಹಿತರೆ, ಇದಕ್ಕೊಂದು ಬೆಸ್ಟ್ ಬುಕ್ಕನ್ನು ರೆಫರ್ ಮಾಡ್ತೀನಿ. ಮೋಸ್ಟ್ಲಿ ಇದರಲ್ಲಿ ಕೊಟ್ಟಿದ್ದಾರೆ ಅಂದ್ಕೊಳ್ತೀನಿ. ಯಾವುದು ಕೇಳಿದ್ರೆ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ ಫಾರ್ ಹೈಸ್ಕೂಲ್ಸ್ ಅಂತ ಒಂದು ರೆನ್ ಆ್ಯಂಡ್ ಮಾರ್ಟಿನ್ ಅಂತ ಒಂದು ಬುಕ್ ಇದೆ. ಸೊ ರೆನ್ ಆ್ಯಂಡ್ ಮಾರ್ಟಿನ್ ಬುಕ್ ಯಾಕೆ ಇಂಪಾರ್ಟೆಂಟ್ ಪುಸ್ತಕ ಅಂತ ಹೇಳ್ತೀನಿ ಅಂದರೆ, ಇದು ಒಂದೇ ಪುಸ್ತಕದಲ್ಲಿ ಮೇಲೆ ಹೇಳಿರುವಂಥ ಎಲ್ಲ ಗ್ರಾಮರ್ ಅಂಶಗಳು ಕವರ್ ಆಗುತ್ತೆ. ಅದರ ಜೊತೆಗೆ ಇಲ್ಲೊಂದು ಪ್ಲಸ್ ಪಾಯಿಂಟ್ ಇದೆ. ಏನು ಕೇಳಿದ್ರೆ, ರೆನ್ ಆ್ಯಂಡ್ ಮಾರ್ಟಿನ್ ಪುಸ್ತಕದಲ್ಲಿ ಸ್ವಲ್ಪ ವಿವರಣಾತ್ಮಕವಾಗಿದೆ. ಆದರೆ ಇದರ ಒಂದು ವಿಶೇಷತೆ ಏನು ಕೇಳಿದ್ರೆ, ಇಲ್ಲಿ ಅಭ್ಯಾಸ ಪ್ರಶ್ನೆಗಳಿದ್ದಾವೆ, ಎಕ್ಸಸೈಸ್ ಕ್ವಶನ್ಸ್ ಇದ್ದಾವೆ. ಪ್ರತಿ ಪಾಠ ಆದ ತಕ್ಷಣ ಎಕ್ಸಸೈಸ್ ಕ್ವಶನ್ ಇದ್ದಾವೆ. ಇಡೀ ರೆನ್ ಆ್ಯಂಡ್ ಮಾರ್ಟಿನ್ ಓದೋ ಅವಶ್ಯಕತೆ ಇಲ್ಲ. ಚಾಪ್ಟರ್ ವೈಸ್ ನೋಡ್ಕೊಳ್ತಾ ಬನ್ನಿ, ಯಾವ್ಯಾವ ಚಾಪ್ಟರ್ ಕೊಟ್ಟಿದ್ದಾರೆ ಅದನ್ನು ಮಾತ್ರ ಓದ್ಕೊಳ್ಳಿ. ಈ ಅಭ್ಯಾಸ ಪ್ರಶ್ನೆಗಳಿಗೆ ರೆನ್ ಆ್ಯಂಡ್ ಮಾರ್ಟಿನ್ ಕೀ ಆನ್ಸರ್ ಬುಕ್ ಒಂದಿದೆ, ನೋಟ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಕೀ ಆನ್ಸರ್ ಬುಕ್ ಇದೆ. ನಿಮ್ಮ ನೋಡಿ IAS ವರೆಗಿನ ಬೇಸಿಕ್ ಗ್ರಾಮರ್ಗೆ ರೆನ್ ಆ್ಯಂಡ್ ಮಾರ್ಟಿನ್ ಸಾಕು. ಸೊ ಕೀ ಆನ್ಸರ್ ಪುಸ್ತಕ ಇದೆ, ರೆನ್ ಆ್ಯಂಡ್ ಮಾರ್ಟಿನ್ ಕೀ ಆನ್ಸರ್ ಬುಕ್ ಅಂತೇಳಿ ಒಂದಿದೆ. ಸೊ ಈ ಪುಸ್ತಕವನ್ನು ಮತ್ತು ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಂಪೋಸಿಷನ್, ರೆನ್ ಆ್ಯಂಡ್ PC, ರೆನ್ ಆ್ಯಂಡ್ ಮಾರ್ಟಿನ್, ಇವೆರಡು ಓದ್ಕೊಂಡ್ರೆ 100% ಕ್ವಶನ್ಗಳಿಗೆ ಆನ್ಸರ್ ಸಿಗುತ್ತೆ. 100%, ನಾನು ಹೇಳ್ತಿರೋದು 100% ನಿಮಗೆ ಈ ಎಲ್ಲ ಪ್ರಶ್ನೆಗಳಿಗೂ, ಡೌಟ್ಗಳಿಗೆ ಇದು ಸಿಗುತ್ತೆ ಅಂತೇಳಿ. ಇನ್ನು ಟೀಚಿಂಗ್ ಇಂಗ್ಲೀಷ್ ಮೆಥಡಾಲಜಿಗೆ DSCRT ಅವ್ರದ್ದು D.Ed ಪುಸ್ತಕವನ್ನು ಓದಿ. ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಗ್ರಾಮರಿಗೆ ಇದೊಂದು ಬುಕ್ಕು ಸಾಕು. ಇದು ಮತ್ತು ಇದರ ಕೀ ಆನ್ಸರ್ ಬುಕ್. ಇನ್ನು ಜನರಲ್ ನಾಲೆಡ್ಜಲ್ಲಿ ಕರೆಂಟ್ ಅಫೇರ್ಸ್, ವಿಶೇಷವಾಗಿ ಕರೆಂಟ್ ಅಫೇರ್ಸನ್ನು ಒಳಗೊಂಡಂತೆ ಇರುತ್ತೆ. ಪ್ರಾರಂಭದಲ್ಲೇ ಒಂದು ವಿಷಯವನ್ನು ಹೇಳ್ತೀನಿ ಸ್ನೇಹಿತರೆ. 2025ನೇ ಸಾಲಿನ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಮಂತ್ಲಿ ವೈಸ್ ಇದೆ. ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸನ್ನು ನಮ್ಮ ಚಾನಲಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಸೊ ಕರೆಂಟ್ ಅಫೇರ್ಸ್ 2025 ಎನ್ನುವಂಥ ಪ್ಲೇಲಿಸ್ಟಲ್ಲಿ 2025ರ ಜನವರಿಯಿಂದ ಡಿಸೆಂಬರ್ವರೆಗಿನ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಇರುತ್ತೆ. ಅದರ ಜೊತೆಗೆ ಟ್ರೆಂಡಿಂಗ್ ಟಾಪಿಕ್ಗಳು ಕೂಡ. ಟ್ರೆಂಡಿಂಗ್ ಟಾಪಿಕ್ ಅಂದರೆ ಸ್ಪೋರ್ಟ್ಸ್ ಅವಾರ್ಡ್ಸ್ ಇರ್ಬೋದು, ಫಿಲ್ಮ್ ಅವಾರ್ಡ್ಸ್ ಇರ್ಬೋದು, ಫಿಲ್ಮ್ ಫೆಸ್ಟಿವಲ್ ಇರ್ಬೋದು, ರಾಮಸರ್ ಸೈಟ್ಸ್ ಇರ್ಬೋದು, ಮಿಲಿಟರಿ ಎಕ್ಸಸೈಸಸ್ ಇರ್ಬೋದು, ಒಪ್ಪಂದಗಳಿರ್ಬೋದು, ನೇಮಕಾತಿಗಳಿರ್ಬೋದು, ಪ್ರತಿಯೊಂದು ಯೋಜನೆಗಳಿರ್ಬೋದು, ಪ್ರತಿಯೊಂದು ಟ್ರೆಂಡಿಂಗ್ ಟಾಪಿಕ್ 2025ನ ಕಂಪ್ಲೀಟ್ ಟ್ರೆಂಡಿಂಗ್ ಟಾಪಿಕ್ಗಳನ್ನು, ಸ್ಪೆಷಲ್ ವೀಡಿಯೋಗಳನ್ನು, ಸೆಪ್ರೇಟ್ ವೀಡಿಯೋಗಳನ್ನು ಮಾಡಿದ್ದೀವಿ. ಸೊ ಇದೊಂದು ಪ್ಲೇಲಿಸ್ಟ್ ನಿಮಗೆ ರಾಮಬಾಣ ಆಗ್ಬೋದು ಅಂತ ಹೇಳ್ತಾ ಸಿಲೆಬಸ್ ನೋಡೋಣ. ಬುಕ್ಸ್ ಆ್ಯಂಡ್ ಆಥರ್ಸ್ ಇದೆ, ಇನ್ವೆನ್ಷನ್ ಆ್ಯಂಡ್ ಡಿಸ್ಕವರೀಸ್ ಇದೆ, ಬೇಸಿಕ್ ಸೈನ್ಸ್ ಅಂದರೆ ಸೈಂಟಿಫಿಕ್ ಫಿನಾಮಿನಾ ಇದೆ, ಹೆಲ್ತ್ ಆ್ಯಂಡ್ ಹೈಜೀನ್ ಬರುತ್ತೆ ಇದರಲ್ಲಿ, ಈವೆಂಟ್ಸ್ ಇನ್ ವರ್ಲ್ಡ್ ಹಿಸ್ಟರಿ ಆ್ಯಂಡ್ ಇಂಡಿಯನ್ ಹಿಸ್ಟರಿ, ಕರ್ನಾಟಕ ಹಿಸ್ಟರಿ ಬರುತ್ತೆ ಇದರಲ್ಲಿ. ಇನ್ನು ಗ್ಲಿಮ್ಸಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಬರುತ್ತೆ, ಜಿಯೋಗ್ರಫಿಕಲ್ ಟರ್ಮ್ಸ್ ಬರುತ್ತೆ, ಸ್ಪೋರ್ಟ್ಸ್ ಆ್ಯಂಡ್ ನ್ಯಾಷನಲ್ ಇಂಟರ್ನ್ಯಾಷನಲ್ ಬರುತ್ತೆ, ಅವಾರ್ಡ್ಸ್ ಆನರ್ಸ್ ಪ್ರೈಸಸ್ ಬರುತ್ತೆ. ಇನ್ನು ಕಲ್ಚರ್ಗೆ ಸಂಬಂಧಪಟ್ಟಂತೆ ಮತ್ತು ಇಂಡಿಯನ್ ಕಲ್ಚರ್ಗೆ ಸಂಬಂಧಪಟ್ಟಂತಹ ಅನೇಕ ವಿಡಿಯೋಗಳು ಕೂಡ ಈ ಒಂದು ಪ್ಲೇಲಿಸ್ಟಲ್ಲಿ ಲಭ್ಯ ಇದೆ. ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇಂಡಿಯನ್ ಕಲ್ಚರ್, ಕಲೆ ಮತ್ತು ಸಂಸ್ಕೃತಿ ಅಂತೇಳಿ ಅನೇಕ ವಿಡಿಯೋಗಳಿದೆ, ಕಲೆ ಮತ್ತು ಸಂಸ್ಕೃತಿ ಅಂತೇಳಿ. ಸೊ ಪ್ರಮುಖವಾದ ಫೆಸ್ಟಿವಲ್ಗಳು, ಹಬ್ಬಗಳು, ಜಾತ್ರೆಗಳು ಇವನ್ನೆಲ್ಲ ಇಲ್ಲಿ ಕವರ್ ಮಾಡಿದ್ದೀವಿ. ಬುಡಕಟ್ಟು ಜನಾಂಗಗಳು ಎಲ್ಲ ಕವರ್ ಮಾಡಿದ್ದೀವಿ. ಸೊ ಇಂಡಿಯನ್ ಕಲ್ಚರ್ಲೇ ನೋಡಿ, ಲ್ಯಾಂಡ್ ಆ್ಯಂಡ್ ಪೀಪಲ್, ಫೆಸ್ಟಿವಲ್ಸ್, ಫಿಸಿಕಲ್ ಜಿಯೋಗ್ರಫಿ, ಪಾಪ್ಯುಲೇಷನ್, ಲಿಟ್ರೆಸಿ, ನ್ಯಾಚುರಲ್ ರೀಸನ್, ನ್ಯಾಚುರಲ್ ರಿಸೋರ್ಸಸ್, ಫುಡ್ ಕ್ರಾಪ್ಸ್, ನಾನ್ ಫುಡ್ ಕ್ರಾಪ್ಸ್, ಮೇಜರ್ ಇಂಡಸ್ಟ್ರೀಸ್, ಪ್ರಾಜೆಕ್ಟ್ಸ್, ಪಬ್ಲಿಕ್ ಅಂಡರ್ಟೇಕಿಂಗ್ಸ್, in Indian artist and recognitions, classical awards for various achievements, national policy on education, Constitution of India, major items, union government, state government, ಇವೆಲ್ಲವೂ ಕೂಡ ಒಳಗೊಂಡುತ್ತೆ. ಅದರ ಜೊತೆಗೆ ಕರೆಂಟ್ ಇಂಟರ್ನ್ಯಾಷನಲ್ ಅಫೇರ್ಸ್ ಇರುತ್ತೆ, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್, ಮತ್ತು ಮೂವೀಸು, ಕರೆನ್ಸಿ ಬಗ್ಗೆ ಕೂಡ ಇರುತ್ತೆ. ಇನ್ನು ಇಂಪಾರ್ಟೆಂಟ್ ಸ್ಲೋಗನ್ಸ್ ಕೂಡ
ಇದರಲ್ಲಿ ಒಳಗೊಳ್ಳುತ್ತೆ. ಫೆಸ್ಟಿವಲ್ಲಿಗೆ ಸಂಬಂಧಪಟ್ಟಂತೆ ಫೋಕ್ ಡ್ಯಾನ್ಸ್, ಟ್ರೈಬ್ಸ್ ಆ್ಯಂಡ್ ಕಂಟ್ರೀಸ್ ಇವೆಲ್ಲ ಕೂಡ ಇರುತ್ತೆ. ನೋಡಿ, ಇಲ್ಲಿ ಸಾಮಾನ್ಯ ಜ್ಞಾನ ಓನ್ಲಿ ಫಾರ್ 25 ಮಾರ್ಕ್ಸ್ಗಿರುತ್ತೆ. ಆ್ಯಕ್ಚುಲಿ ಇದು ವಾಸ್ಟ್ ಸಿಲೆಬಸ್. ನೀವು ತುಂಬ ಡೀಪ್ ಆಗಲ್ಲದೆ ಇದ್ರೂ ಕೂಡ ಒಂದಿಷ್ಟು ಇಂಪಾರ್ಟೆಂಟನ್ನು ನೋಡಿಕೊಂಡ್ರು ಸಾಕಾಗುತ್ತೆ. ಎಲ್ಲವೂ ಕೂಡ ಒಳಗೊಂಡಿರುತ್ತೆ. ಇದರಲ್ಲಿ ಜನರಲ್ ಮೆಂಟಲ್ ಆಪ್ಟಿಟ್ಯೂಡ್ ಕೂಡ ಒಳಗೊಳ್ಳಿ. ಇದು 25 ಒಳಗಡೆ ಒಂದು 10-12 ಮಾರ್ಕ್ಸ್, 10 to 12 ಮಾರ್ಕ್ಸ್ ಏನಿರುತ್ತೆ ಕೇಳಿದ್ರೆ ಈ ಮೆಂಟಲ್ ಎಬಿಲಿಟಿ ಕೂಡ ಇರುತ್ತೆ. ಸೊ ಮೆಂಟಲ್ ಎಬಿಲಿಟಿ ಹೋಗೋಕ್ಕಿಂತ ಮೊದಲೇ ಒಂದು ವಿಷಯವನ್ನು ನಾನು ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. PSI ಎಕ್ಸಾಮಿಗೋಸ್ಕರ ಒಂದು ಮೆಂಟಲ್ ಎಬಿಲಿಟಿ ಸೀರೀಸ್ ಮಾಡಿದ್ದೀವಿ, ಮೆಂಟಲ್ ಎಬಿಲಿಟಿ ಸೀರೀಸ್. ಸೊ ಈ ಸೀರೀಸಲ್ಲಿ ಏನಿದೆ ಕೇಳಿದ್ರೆ, ಈ ಸೀರೀಸಲ್ಲಿ ಸರಣಿಗಳಿಂದ ಹಿಡಿದು, ಅಕ್ಷರ ಸರಣಿ, ಚಿತ್ರ ಸರಣಿಯಿಂದ ಹಿಡಿದು ವೆನ್ ನಕ್ಷೆಯಿಂದ ಹಿಡಿದು, ರೈಲುಗಳ ಸಮಸ್ಯೆಯಿಂದ ಹಿಡಿದು ಎವ್ರಿ ಚಾಪ್ಟರ್ ಈಸ್ ಕವರ್ಡ್ ಹಿಯರ್. ಪ್ರತಿ ಪಾಠವನ್ನು ಕವರ್ ಮಾಡಿದ್ದೀವಿ ಸ್ನೇಹಿತರೆ. ಪ್ರತಿ ಪಾಠ ಕವರ್ ಆಗಿದೆ, ಪ್ರತಿ ಲೆಸನ್ ಕವರ್ ಆಗಿದೆ. ನಾನೇ ಸ್ವತಃ ಖುದ್ದಾಗಿ ಆನ್ಬೋರ್ಡ್ ಟೀಚಿಂಗ್ ಮಾಡಿರುವಂಥದ್ದು. ಮೆಂಟಲ್ ಎಬಿಲಿಟಿಯ 33 ಚಾಪ್ಟರ್, ದಿ ಬೆಸ್ಟ್ ಬುಕ್ಗಳನ್ನು ಆಧರಿಸಿ 33 ಚಾಪ್ಟರ್ನ ಸೆಪ್ರೇಟಾಗಿ ಒಂದು ಟೀಚಿಂಗ್ ಮಾಡಿದ್ದೀವಿ. ಸೊ ಈ ಮೆಂಟಲ್ ಎಬಿಲಿಟಿ ಕ್ಲಾಸಸ್ಸನ್ನು ಯೂಸ್ ಮಾಡ್ಕೊಳ್ಳಿ, 100% ನಿಮ್ಗೆ ಇಲ್ಲಿ ಸಕ್ಸಸ್ ಸಿಗುತ್ತೆ. ನೋಡಿ, ಇಲ್ಲಿ ಜನರಲ್ ಮೆಂಟಲ್ ಆಪ್ಟಿಟ್ಯೂಡ್ ಟೆಸ್ಟಲ್ಲಿ ನಂಬರ್ ಸೀರೀಸ್, ಕಂಪ್ಲೀಟಿಂಗ್ ಈವನ್ ಸೀರೀಸ್, ಐಡೆಂಟಿಫೈಯಿಂಗ್ ದ ರಾಂಗ್ ನಂಬರ್, ಆಲ್ಫಾಬೆಟಿಕಲ್ ಸೀರೀಸ್, ಲೆಟರ್ ಸೀರೀಸ್ ಇವೆಲ್ಲ ಬರ್ತವೆ. ಸೀರೀಸ್ ಕಂಪ್ಲೀಷನಲ್ಲಿ ಕೋಡಿಂಗ್, ಡಿಕೋಡಿಂಗಲ್ಲಿ ಲೆಟರ್ ಕೋಡಿಂಗ್, ನಂಬರ್ ಕೋಡಿಂಗ್ ಇವೆಲ್ಲ ಬರ್ತವೆ. ಇನ್ನು ಬ್ಲಡ್ ರಿಲೇಷನ್ಸಲ್ಲಿ ಬರುತ್ತೆ. ಆಮೇಲೆ ಲಾಜಿಕಲ್ ವೆನ್ ಡಯಾಗ್ರಾಮ್ಸ್ ಬರುತ್ತೆ. ಇನ್ನು ಮ್ಯಾಥಮೆಟಿಕಲ್ ಆಪರೇಷನ್ಸ್ ಬರುತ್ತೆ. ಇನ್ನು ಸ್ಪೇಷಿಯಲ್ ವಿಜುವಲೈಸೇಷನ್ ಬರುತ್ತೆ. ಐಡೆಂಟಿಫೈಯಿಂಗ್ ದ ನಂಬರ್ ಆಫ್ ಜಿಯೋಮೆಟ್ರಿಕಲ್ ಫಿಗರ್ಸ್ ಬರುತ್ತೆ. ಸ್ನೇಹಿತರೆ, ನೀವು ನಂಬ್ತಿರೋ ಇಲ್ಲೋ, ಇಲ್ಲಿ ಬಂದಿರುವಂಥ ಎಲ್ಲ ಚಾಪ್ಟರ್ಸ್, ಆಲ್ ಚಾಪ್ಟರ್ಸ್ ಕವರ್ಡ್ ಹಿಯರ್. ನಾವು ಮಾಡಿರುವಂತಹ ಮೆಂಟಲ್ ಎಬಿಲಿಟಿ ಸೀರೀಸಲ್ಲಿ ಎಲ್ಲ ಚಾಪ್ಟರ್, ಈ ಕೊಟ್ಟಿರುವಂಥ ಎಲ್ಲ ಚಾಪ್ಟರ್ಗಳು ಇದಿದೆ. ಅದ್ರ ಜೊತೆಗೆ ಇಲ್ಲಿ ವಿಶೇಷತೆ ಏನು ಕೇಳಿದ್ರೆ, ಇಲ್ಲಿ ಪ್ರತಿ ಘಟಕವನ್ನು ಸುಲಭವಾಗಿ ಬಿಡಿಸುವಂಥ ವಿಧಾನ ಆ್ಯಂಡ್ ಮಾಡೆಲ್ ಕ್ವಶನ್ಸ್, ರಿಪೀಟೆಡ್ ಕ್ವಶನ್ಸನ್ನು ತಗೊಂಡು ಸಾಲ್ವ್ ಮಾಡಿದ್ದೀವಿ. 100% ಒಮ್ಮೆ ವಿಸಿಟ್ ಮಾಡಿ ಈ ಒಂದು ಪ್ಲೇಲಿಸ್ಟನ್ನು, ನಿಮಗೆ ಗೊತ್ತಾಗುತ್ತೆ ಎಷ್ಟು ಯೂಸ್ಫುಲ್ ಆಗಿದೆ ಅಂತೇಳಿ. ಸೊ ನೆಕ್ಸ್ಟ್ ನೋಡೋದಾದರೆ, ಶೈಕ್ಷಣಿಕ ಮನೋವಿಜ್ಞಾನ, ಮಗುವಿನ ಅಭಿವೃದ್ಧಿ ಮತ್ತು ಬೋಧನಾಶಾಸ್ತ್ರ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು 50 ಅಂಕಕ್ಕಿರುತ್ತೆ ಫಾರ್ 50 ಮಾರ್ಕ್ಸ್. ಏನಿರುತ್ತೆ? ಶೈಕ್ಷಣಿಕ ಮನೋವಿಜ್ಞಾನ, ವಿಕಾಸ ಮತ್ತು ಬೋಧನಾಶಾಸ್ತ್ರ. ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ, ಸ್ವರೂಪ ಮತ್ತು ಅಗತ್ಯ. ವಿಧಾನಗಳಿರುತ್ತೆ, ಯಾವ್ಯಾವ ವಿಧಾನದ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳು. ಬೆಳವಣಿಗೆ ಮತ್ತು ವಿಕಾಸ, ಬೆಳವಣಿಗೆಯ ಹಂತಗಳು, ಶೈಶವದಿಂದ ಹದಿಹರೆಯದವರೆಗೆ, ಬಾಲ್ಯಾವಸ್ಥೆ, ಅದರ ಅರ್ಥ, ಗುಣಲಕ್ಷಣಗಳು, ಮಗುವಿನ ಬೆಳವಣಿಗೆಯಲ್ಲಿ ಸಂಸ್ಕೃತಿ ಮತ್ತು ಸಾಮಾಜಿಕ ವ್ಯವಸ್ಥೆ, ಬೇರೆ ಇದರ ಪ್ರಭಾವಗಳು, ಹದಿಹರೆಯದವರಂದರೆ ಯಾರು, ಭೌತಿಕ, ಮಾನಸಿಕ, ಸಾಮಾಜಿಕ, ನೈತಿಕ ಬೆಳವಣಿಗೆಯ ವಿನ್ಯಾಸಗಳು, ಹದಿಹರೆಯದ ಮೇಲಾಗುವಂತಹ ಪ್ರಭಾವಗಳು, ಹದಿಹರೆಯದವರ ಸಮಸ್ಯೆಗಳು, ಕಲಿಕೆ ಅಂದ್ರೇನು, ಅದರ ಕಲಿಕೆ ಲಕ್ಷಣಗಳು, ಕಲಿಕೆ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು, ಕಲಿಕಾ ಸಿದ್ಧಾಂತಗಳು, ಕಲಿಯುವ ಮತ್ತು ಕಲಿಕೆಯ ಬಗ್ಗೆ ಇರುವಂಥ ಮಾಹಿತಿಗಳು, ಕಲಿಕಾ ವಲಯಗಳು, ಕಲಿಕೆಯಲ್ಲಿನ ಅನ್ವೇಷಣೆ, ರಚನಾತ್ಮಕತೆ, ಬೌದ್ಧಿಕ ಮನೋವಿಜ್ಞಾನ, ವಿಶೇಷ ಗಮನ ನೀಡಬೇಕಾದ ಮಕ್ಕಳು, ವೈಯಕ್ತಿಕ ವ್ಯತ್ಯಾಸ, ವ್ಯಕ್ತಿತ್ವ, ಮೌಲ್ಯಮಾಪನ, ಹಾಗೆಯೇ ಸಾಧನಾ ಪರೀಕ್ಷೆಗಳು, ವಸ್ತುನಿಷ್ಠ ಪರೀಕ್ಷೆಗಳು, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ CCE, ಮೌಲ್ಯಮಾಪನದ ವಿಧಗಳು, ಸಾಧನಗಳು, ಸಂಖ್ಯಾಶಾಸ್ತ್ರ, ಮೌಲ್ಯೀಕರಿಸುವಲ್ಲಿ ನವೀನ ತಂತ್ರಗಳು, ಪರಿಣಾಮಕಾರಿ ಬೋಧನೆ, ಅದರ ಘಟಕಾಂಶಗಳು, ಬೋಧನಾ ಕೌಶಲ, ಪ್ರಯೋಗ ಕಲಿಕೆ, ಸಹಕಾರಿ ಕಲಿಕೆ. ಸೊ ನಾವು ಇಲ್ಲಿ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ. ಯಾಕಂದರೆ 50 ಮಾರ್ಕ್ಸಿಗಿದೆ. 150 ಮಾರ್ಕ್ಸಿನ ಪೇಪರಲ್ಲಿ 50 ಅಂಕ ಮಗುವಿನ ಬೆಳವಣಿಗೆ ಮತ್ತು ಬೋಧನಾ ವಿಧಾನ, ಶೈಕ್ಷಣಿಕ ಮನೋವಿಜ್ಞಾನಕ್ಕಿದೆ. ಹಾಗಾಗಿ ಶೈಕ್ಷಣಿಕ ಮನೋವಿಜ್ಞಾನದ ಎಲ್ಲ ಚಾಪ್ಟರ್ ಕವರ್ ಮಾಡ್ಕೊಳ್ಳಿ. ಒಂದು ಸಜೆಷನ್ ಕೊಡ್ತೀನಿ ನಾನು, ಏನು ಕೇಳಿದ್ರೆ, ವಾಮದೇವಪ್ಪ ಅವರ ಶೈಕ್ಷಣಿಕ ಮನೋವಿಜ್ಞಾನ ಪುಸ್ತಕ ಇದೆ. ಇದು ಕೂಡ ಈ ರೆಂಡೆನ್ ಮಾರ್ಟಿನ್ ಪುಸ್ತಕ ಇರೋ ರೀತಿ ಇಲ್ಲಿ ಕ್ವಶನ್ ಸೀರೀಸ್ ಇದೆ. ಇಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್, ಒಂದು ಪುಸ್ತಕದಲ್ಲಿ ಚಾಪ್ಟರ್ ವೈಸ್ ಏನು ಮಾಡಿದ್ದಾರೆ, ವಿವರಣೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಪುಸ್ತಕದಲ್ಲಿ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ ಇದೆ. ಸೊ ಇವೆರಡನ್ನು ಓದ್ಕೊಳ್ಳಿ, ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಎಜುಕೇಷನ್, ಸೈಕಾಲಜಿ ಮತ್ತು ಚೈಲ್ಡ್ ಡೆವಲಪ್ಮೆಂಟಲ್ಲಿ ಕೂಡ ತುಂಬ ಇದೆ. ನಾನು ಇಲ್ಲಿ ಕನ್ನಡದಲ್ಲಿ ಹೇಳಿದ್ದೇನೆ, ಇಂಗ್ಲೀಷಲ್ಲಿ
ಇರುವಂಥದ್ದು, ಇಂಗ್ಲೀಷಲ್ಲಿ ಬೇಕಾದ್ರೆ ನೋಡ್ಬೋದು. ಇಲ್ಲಿ ಪರಾಮರ್ಶನ ಗ್ರಂಥಗಳು ಅಂಥೇಳಿ ತುಂಬ ಕೊಟ್ಟಿದ್ದಾರೆ. ಸೊ ನಾನು ಹೇಳಿರುವ ಎರಡನ್ನು ತುಂಬ ಇಂಪಾರ್ಟೆಂಟ್ಲಿ ನೋಡ್ಕೊಳ್ಳಿ. ಇನ್ನು ಡಿ.ಎಡ್ನ ಪುಸ್ತಕವನ್ನು ಕೂಡ ನೋಡ್ಕೊಳ್ಬೋದು. ಇನ್ನು ವ್ಯಾಲ್ಯೂ ಆ್ಯಂಡ್ ಹೆಲ್ತ್ ಎಜುಕೇಷನ್, ಮೌಲ್ಯ ಶಿಕ್ಷಣ, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಮಾರ್ಕ್ಸಿಗೆ ಇರುತ್ತೆ ಹೇಳಿದ್ವಿ ಇದನ್ನ? ವ್ಯಾಲ್ಯೂ ಆ್ಯಂಡ್ ಹೆಲ್ತ್ ಎಜುಕೇಷನ್, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಇದೆಯಲ್ಲ, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಇದು ತುಂಬ ಏನು ಮಾರ್ಕ್ಸಿಗಿರಲ್ಲ, ಇದು ಓನ್ಲಿ ಫಾರ್ 15 ಮಾರ್ಕ್ಸಿಗಿರುತ್ತೆ. ಇದರಲ್ಲಿ ಆರೋಗ್ಯ ಮತ್ತು ರೋಗಗಳು, ಸಾಂಕ್ರಾಮಿಕವಲ್ಲದ ರೋಗಗಳು, ಆರೋಗ್ಯಕರ ಜೀವನಕ್ಕೆ ಆಹಾರ, ಸಂತಾನೋತ್ಪತ್ತಿ ಆರೋಗ್ಯ, ಆತ್ಮವಿಶ್ವಾಸದಿಂದ ಬೆಳವಣಿಗೆ, ಸಾಮಾಜಿಕ ಆರೋಗ್ಯ, ಪ್ರಥಮ ಚಿಕಿತ್ಸೆ ಇವೆಲ್ಲವೂ ಕೂಡ ಇರ್ತವೆ ಆರೋಗ್ಯ ಶಿಕ್ಷಣದಲ್ಲಿ. ಇನ್ನು ಮೌಲ್ಯ ಶಿಕ್ಷಣದಲ್ಲಿ ಒಳ್ಳೆಯತನದ ಸಿದ್ಧಾಂತ, ನಡವಳಿಕೆ ಸಿದ್ಧಾಂತ, ಮಾನವನ ನಡವಳಿಕೆ ನಿಯಮಗಳು, ಸಾಮಾನ್ಯ ಉತ್ತಮ ಸಿದ್ಧಾಂತ, ಮಾನವ ನಡವಳಿಕೆಯ ಕಾರಣಗಳು, ಸಚ್ಚಾರಿತ್ರ್ಯ ಮತ್ತು ವ್ಯಕ್ತಿತ್ವ, ಈ ಎಲ್ಲ ಅಂಶಗಳು ಈ ಮೌಲ್ಯ ಶಿಕ್ಷಣದಲ್ಲಿ ಒಳಗೊಂಡಿರುತ್ತೆ. ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಎರಡನ್ನೂ ಸೇರಿಕೊಂಡಂತೆ 15 ಮಾರ್ಕ್ಸಿಗಿರುತ್ತೆ ಫಾರ್ 15 ಮಾರ್ಕ್ಸ್. ಇನ್ನು ಕಂಪ್ಯೂಟರ್ ಲಿಟ್ರೇಸಿಗೆ ಸಂಬಂಧಪಟ್ಟಂತೆ, ಕಂಪ್ಯೂಟರ್ ಲಿಟ್ರೇಸಿ ಅಥವಾ ಗಣಕಯಂತ್ರ ಪ್ರಬುದ್ಧತೆಗೆ ಸಂಬಂಧಪಟ್ಟಂತೆ 10 ಮಾರ್ಕ್ಸ್ ಇರುತ್ತೆ, 10 ಮಾರ್ಕ್ಸ್ ಇರುತ್ತೆ. ಸೊ ಇದರಲ್ಲಿ ಇಂಟ್ರಡಕ್ಷನ್ ಟು ದ ಕಂಪ್ಯೂಟರ್, ಇಂಟ್ರಡಕ್ಷನ್ ಟು ದ ಆಪ್ರೇಟಿಂಗ್ ಸಿಸ್ಟಮ್, ಅದರಲ್ಲಿ ಎಲ್ಲ ಒಳಗೊಂಡಿರುತ್ತೆ. ಇನ್ನು ಅಪ್ಲಿಕೇಶನ್ ಸಾಫ್ಟ್ವೇರ್ಗಳು, ಇಂಟರ್ನೆಟ್ ಅಪ್ಲಿಕೇಶನ್ಗಳು, ಹಾಗೆಯೇ ನುಡಿ ಸಾಫ್ಟ್ವೇರ್ ಬಗ್ಗೆ, ಮತ್ತು ಡಿಜಿಟಲ್ ರೆಪಾಸಿಟರೀಸ್ ಬಗ್ಗೆ, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಪ್ರಾಜೆಕ್ಟ್ಗಳ ಬಗ್ಗೆ ಕಂಪ್ಯೂಟ್ರಲ್ಲಿ ಕೇಳ್ತಾರೆ. ಇದರಲ್ಲಿ ರೆಫರೆನ್ಸ್ ಬುಕ್ಗಳನ್ನು ಕೂಡ ಕೊಟ್ಟಿದ್ದಾರೆ, ಕಂಪ್ಯೂಟರ್ ಸೈನ್ಸ್ ಟೆಕ್ಸ್ಟ್ ಬುಕ್ಕು ಇವೆಲ್ಲ ಕೊಟ್ಟಿದ್ದಾರೆ. ಒಂದು ಬೆಸ್ಟ್ ಕಂಪ್ಯೂಟರ್ ಪುಸ್ತಕವನ್ನು ತಗೊಳ್ಳಿ, ರೆಡಿಮೇಡ್ ಬುಕ್ಗಳು ಸಿಗ್ತವೆ ನಿಮಗೆ. ಕಂಪ್ಯೂಟರ್ ಬುಕ್ ಸ್ಪರ್ಧಾ ಚೈತ್ರದವರು, ಸ್ಪರ್ಧಾ ವಿಜೇತವರೆಲ್ಲ ಬಿಟ್ಟಿರುವಂಥ ರೆಡಿಮೇಡ್ ಬುಕ್ ಸಿಗುತ್ತೆ. ಇದನ್ನು ನೀವು ಓದ್ಕೊಂಡ್ರೆ ಸಾಕಾಗುತ್ತೆ, ಬಿಕಾಸ್ ಇಲ್ಲಿ ಓನ್ಲಿ ಫಾರ್ 10 ಮಾರ್ಕ್ಸಿಗಿರುತ್ತೆ ಇದು. ಸ್ನೇಹಿತರೆ, ಇದಿಷ್ಟು ಪೇಪರ್ 1ಗೆ ಸಂಬಂಧಪಟ್ಟಂಥ ಸವಿಸ್ತಾರವಾದ ಮಾಹಿತಿ, ಪೇಪರ್ 1ಗೆ ಸಂಬಂಧಪಟ್ಟಂಥ ಸವಿಸ್ತಾರವಾದ ಮಾಹಿತಿ. ಹಾಗಾದರೆ GPSTR ಇದರ ಪೇಪರ್ 2ಗೆ ಸಂಬಂಧಪಟ್ಟಂಥ ಸಿಲೆಬಸ್ ಏನಿರುತ್ತೆ? ಆ್ಯಕ್ಚುಲಿ ಪೇಪರ್ 2 ಬಗ್ಗೆ ಹೇಳೋದಾದರೆ, ಪೇಪರ್ 2ಅನ್ನು 150 ಮಾರ್ಕ್ಸಿಗೆ ಬರಿತೀವಿ, 150 ಮಾರ್ಕ್ಸಿಗೆ ಬರಿತೀವಿ. ಇದು ನಾವು ತಗೊಂಡಿರುವಂಥ ಸಬ್ಜೆಕ್ಟನ್ನು ರಿಲೇಟೆಡ್ ಆಗಿರುತ್ತೆ. ಇದರಲ್ಲಿ 50 ಅಂಕಗಳು, 50 ಅಂಕ MCQs ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಆನ್ಸರ್ ಇರುತ್ತೆ, ಮತ್ತು 100 ಅಂಕ ನಾವು ತೆಗೆದುಕೊಂಡು ಇರುವಂಥ ಸಬ್ಜೆಕ್ಟ್ನ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ಗಳು ಇರ್ತವೆ, ಡಿಸ್ಕ್ರಿಪ್ಟಿವ್ ಕ್ವಶನ್ ಆನ್ಸರ್ ಬರೀಬೇಕಾಗತ್ತೆ. ಒಟ್ಟು 150 ಅಂಕಗಳಿರುತ್ತೆ. ಸೊ ಈಗ ಇತಿಹಾಸಕ್ಕೆ ಸಂಬಂಧಪಟ್ಟಂಥ, ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತಹ ಸಿಲೆಬಸ್ಸನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ಮೊದಲಿಗೆ ಇತಿಹಾಸದಲ್ಲಿ ಇತಿಹಾಸದ ಆಧಾರಗಳು, ಅದರಲ್ಲಿ ಸಾಹಿತ್ಯ, ದೇಶೀಯ ಮತ್ತು ವಿದೇಶಿಯ ಸಾಹಿತ್ಯ, ಪುರಾತತ್ವಶಾಸ್ತ್ರದ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು, ಮೌಖಿಕ ಸಂಪ್ರದಾಯಗಳು, ಐತಿಹ್ಯಗಳು, ಉಪಾಖ್ಯಾನಗಳು ಒಳಗೊಂಡಿರುತ್ತೆ ಇತಿಹಾಸದ ಆಧಾರಗಳಲ್ಲಿ. ಇನ್ನು ಭಾರತದ ಭೌಗೋಳಿಕ ಲಕ್ಷಣಗಳು, ಪೂರ್ವ ಐತಿಹಾಸಿಕ ಕಾಲದ ಹಳೆಯ ಶಿಲಾಯುಗ, ಸೂಕ್ಷ್ಮ ಶಿಲಾಯುಗ, ನವಶಿಲಾಯುಗ, ಲೋಹ ಯುಗದ ಕಾಲದ ಭೌಗೋಳಿಕ ಲಕ್ಷಣಗಳು. ಇನ್ನು ಭಾರತದ ಪ್ರಾಚೀನ ನಾಗರಿಕತೆಗಳು, ವೇದಗಳ ಕಾಲ, ಹರಪ್ಪ ಸಂಸ್ಕೃತಿ, ವೇದಗಳ ನಂತರದ ಕಾಲ. ಇನ್ನು ಜಗತ್ತಿನ ಪ್ರಾಚೀನ ನಾಗರಿಕತೆಗಳಾದ ಈಜಿಪ್ಟ್, ಮೆಸೊಪೊಟೋಮಿಯಾ, ಚೀನಾ, ಗ್ರೀಕ್, ರೋಮ್, ಅಮೇರಿಕ ಮತ್ತು ಅಮೇರಿಕ ನಾಗರಿಕತೆಗಳು ಇರ್ತವೆ. ನೆಕ್ಸ್ಟ್ ಚಾಪ್ಟ್ರಲ್ಲಿ ಭಾರತ ಮತ್ತು ಹೊರಗಿನ ಪ್ರಪಂಚ, ಅದರಲ್ಲಿ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮದ ಉದಯ, ಧರ್ಮಯುದ್ಧಗಳು, ಅರಬ್ಬರು, ಮಂಗೋಲರು, ಟರ್ಕರ ಸಂಸ್ಕೃತಿ ಮತ್ತು ವ್ಯಾಪಾರ ಸಂಪರ್ಕಗಳನ್ನು ಒಳಗೊಂಡಿರುತ್ತೆ ಈ ಚಾಪ್ಟ್ರಲ್ಲಿ. ಇನ್ನು ಭಾರತದಲ್ಲಿ ಹೊಸ ಮತಗಳ ಉದಯ, ಅದರಲ್ಲಿ ಜೈನ, ಬೌದ್ಧ ಧರ್ಮಗಳು ಮತ್ತು ಅದರ ಬೋಧನೆಗಳಿರ್ತವೆ. ಇನ್ನು ಭಾರತ ಮತ್ತು ಪ್ರಪಂಚ, ಅದರಲ್ಲಿ ಯುರೋಪಿಯನ್ನರ ಆಗಮನ, ಪುನರುಜ್ಜೀವನ, ಮಾನವತಾವಾದ, ಕಲೆ ಮತ್ತು ವಾಸ್ತುಶಿಲ್ಪ, ಸುಧಾರಣೆ, ಭೌಗೋಳಿಕ ಅನ್ವೇಷಣೆಗಳಿರ್ತವೆ. ಇನ್ನು ಭಾರತದಲ್ಲಿ ಯುರೋಪಿಯನ್ನರು, ಇದರಲ್ಲಿ ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಬಗ್ಗೆ ಪ್ರಶ್ನೆಗಳಿರ್ತವೆ. ಗ್ರೀಕರ ಆಕ್ರಮಣಕ್ಕೆ ಸಂಬಂಧಪಟ್ಟಂತೆ, ಆನಂತರ ಮೌರ್ಯರು, ಚಂದ್ರಗುಪ್ತ ಮೌರ್ಯ, ಕೌಟಿಲ್ಯ, ಅಶೋಕನ ಆಡಳಿತ, ಕುಶಾನರ ಬಗ್ಗೆ ಇರುತ್ತೆ. ಪ್ರಮುಖ ಸಾಮ್ರಾಜ್ಯಗಳಲ್ಲಿ ಗುಪ್ತರು, ವರ್ಧನರು, ಚೋಳರು, ಶಾತವಾಹನರು, ಕದಂಬರು, ಗಂಗರು, ಬಾದಾಮಿ ಚಾಲುಕ್ಯರು, ಕಂಚಿ ಪಲ್ಲವರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ಹೊಯ್ಸಳರು, ಅವರ ಕೊಡುಗೆಗಳು, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಇರುತ್ತೆ. ಇನ್ನು ಭಾರತದ ಧಾರ್ಮಿಕ ಸುಧಾರಕರು, ಅವರಲ್ಲಿ ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯ, ಬಸವಣ್ಣ, ಅವರ ಕೃತಿ ತತ್ವ ಬೋಧನೆ. ಇನ್ನು ಭಕ್ತಿ ಚಳವಳಿಗೆ ಸಂಬಂಧಪಟ್ಟಂತೆ ಕಬೀರ, ಚೈತನ್ಯ, ತುಳಸಿದಾಸ, ರಮಾನಂದ, ಗುರುನಾನಕ್, ಮೀರಾಬಾಯಿ, ಪುರಂದ್ರದಾಸ, ಕನಕದಾಸ, ಶಿಶುನಾಳ್ ಶರೀಫ್, ಸೂಫಿ, ಚಿಸ್ತಿ, ಅಂಡಾಳ್, ಅಕ್ಕ ಮಹಾದೇವಿಯ ಕುರಿತಾಗಿ ಪ್ರಶ್ನೆಗಳಿರ್ತವೆ.
ಮಧ್ಯಯುಗದಲ್ಲಿ ಯುರೋಪ್, ಇದರಲ್ಲಿ ಉಳಿಗಮಾನ್ಯ ಪದ್ಧತಿ, ಅನುಕೂಲಗಳು, ದೋಷಗಳು, ಅವನತಿ, ಉಳಿಗಮನ ಪದ್ಧತಿ, ಅವನತಿ, ಆಧುನಿಕ ಯುರೋಪ್ ಮತ್ತು ಪುನರುಜ್ಜೀವನಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇರುತ್ತೆ. ಇನ್ನು ಭೌಗೋಳಿಕ ಅನ್ವೇಷಣೆಗಳು, ಸುಧಾರಣೆಗಳು, ಕೈಗಾರಿಕಾ ಕ್ರಾಂತಿಗಳ ಬಗ್ಗೆ ಇರುತ್ತೆ. ಕ್ರಾಂತಿಗಳು ಮತ್ತು ಉದಯಗಳು, ರಾಷ್ಟ್ರಗಳ ಉದಯ, ಇದರಲ್ಲಿ ಅಮೆರಿಕ ಸ್ವತಂತ್ರ ಸಂಗ್ರಾಮ, ಫ್ರೆಂಚ್, ಇಟಲಿ ಮತ್ತು ಜರ್ಮನಿ ಏಕೀಕರಣ ಇರುತ್ತೆ. ಇನ್ನು 9ರಿಂದ 14ನೇ ಶತಮಾನದವರೆಗೆ ಭಾರತ, ಅದರಲ್ಲಿ ರಜಪೂತರ ಉದಯ, ಟರ್ಕಿಶ್, ಮೊಹಮ್ಮದ್ ಗಜ್ನಿ, ಮೊಹಮ್ಮದ್ ಗೋರಿ ಇವರ ಕುರಿತಾಗಿ ಪ್ರಶ್ನೆಗಳಿರ್ತವೆ. ಇನ್ನು ವಿಜಯನಗರ ಸಾಮ್ರಾಜ್ಯದ ಕುರಿತಾಗಿ ಪ್ರಶ್ನೆಗಳು, ಬಹುಮನಿ ಸಾಮ್ರಾಜ್ಯದ ಕುರಿತಾದ ಪ್ರಶ್ನೆಗಳು, ಮೊಘಲ್ ಸಾಮ್ರಾಜ್ಯ, ಮರಾಠರು, ಆಂಗ್ಲರ ಉದಯ, ಒಡೆಯರ್ ಆಳ್ವಿಕೆ, ಕಂಪ್ಲೀಟ್ ಆಗಿರುವಂಥ ಮಾಹಿತಿ ಇರುತ್ತೆ. ಕರ್ನಾಟಕದಲ್ಲಿ ರಾಜಕೀಯ ಬೆಳವಣಿಗೆ ನೋಡಿ, ಸೋಷಿಯಲ್ ಸೈನ್ಸ್ ಟೀಚರ್ ಆಗಬೇಕಾದ್ರೆ ಎಲ್ಲ ವಿಷಯಗಳು ಐಡಿಯಾ ಇರಬೇಕಾಗುತ್ತೆ. ಕರ್ನಾಟಕದ ಸಾಮಾಜಿಕ ಆರ್ಥಿಕ ಬೆಳವಣಿಗೆಗಳು, ಬ್ರಿಟಿಷ್ ಆಳ್ವಿಕೆಯಲ್ಲಿ ಸುಧಾರಣೆಗಳು, ರಾಷ್ಟ್ರೀಯ ಬೆಳವಣಿಗೆ, ಸಾಮಾಜಿಕ ಸುಧಾರಣೆ, ರಾಷ್ಟ್ರೀಯ ಬೆಳವಣಿಗೆ, ಇದರಲ್ಲಿ ಪ್ರಥಮ ಸ್ವತಂತ್ರ ಸಂಗ್ರಾಮ, ಇನ್ನು ಗಾಂಧಿ ಮತ್ತು ಅವರ ಪ್ರಯೋಗಗಳು, 20ನೇ ಶತಮಾನದ ರಾಜಕೀಯ ಆಯಾಮಗಳು, ಕರ್ನಾಟಕದ ಕುರಿತಾದಂತಹ ಇತಿಹಾಸ ಇರುತ್ತೆ. ಇನ್ನು ಪೌರ ನೀತಿಯಲ್ಲಿ ಭಾರತದ ಸಂವಿಧಾನ, ನಮ್ಮ ಸರ್ಕಾರ, ನಮ್ಮ ರಕ್ಷಣಾ ಪಡೆಗಳ ಬಗ್ಗೆ, ರಾಷ್ಟ್ರೀಯ ಭಾವೈಕ್ಯತೆಯ ಬಗ್ಗೆ, ಆಮೇಲೆ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳ ಕುರಿತಾಗಿ ವರ್ಲ್ಡ್ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆ, ಮಾನವ ಸಂಪನ್ಮೂಲಗಳು, ಗ್ರಾಮೀಣಾಭಿವೃದ್ಧಿ, ಮಾನವ ಹಕ್ಕುಗಳು, ಸಂವಿಧಾನಿಕ ತಿದ್ದುಪಡಿ ಬಗ್ಗೆ ಈ ಕಾನ್ಸ್ಟಿಟ್ಯೂಷನಲ್ಲಿ ಇರುತ್ತೆ. ಕಾನ್ಸ್ಟಿಟ್ಯೂಷನ್. ಇನ್ನು ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಸೌರವ್ಯೂಹ ರಿಲೇಟೆಡ್ ಆಗಿರುವಂಥ ಪ್ರಶ್ನೆಗಳು, ಭಾರತದ ಬಗ್ಗೆ ಇರುವಂತಹ ಭೌಗೋಳಿಕ ಲಕ್ಷಣಗಳು, ಮಣ್ಣು, ಮಣ್ಣಿನ ವಿಧ, ಋತು, ಭಾರತದ ಕಾಡುಗಳು, ನಮ್ಮ ರಾಜ್ಯ ಕರ್ನಾಟಕದ ಅದರ ಭೌಗೋಳಿಕ ಅಂಶಗಳು, ಕರ್ನಾಟಕದ ಜಲಸಂಪನ್ಮೂಲಗಳು, ಸಾರಿಗೆ ವ್ಯವಸ್ಥೆ, ಕರ್ನಾಟಕದ ಕೈಗಾರಿಕೆಗಳು, ಪ್ರವಾಸಿ ಕೇಂದ್ರಗಳು ಇವೆಲ್ಲ ಇರ್ತವೆ. ಇನ್ನು ವ್ಯವಹಾರ ಅಧ್ಯಯನದಲ್ಲಿ ವಾಣಿಜ್ಯ ವಿಕಸನ ಬೆಳವಣಿಗೆ, ವ್ಯವಹಾರ ಮತ್ತು ವ್ಯಾಪಾರ ಸಂಘಟನೆಯ ವಿಧಗಳು, ವ್ಯವಹಾರದ ನಿರ್ವಹಣೆ, ಹಣಕಾಸಿನ ನಿರ್ವಹಣೆ, ಬ್ಯಾಂಕಿಂಗ್ ವ್ಯವಹಾರಗಳು, ಉದ್ಯಮಶೀಲತೆ, ವ್ಯಾಪಾರದ ಜಾಗತೀಕರಣದ ಬಗ್ಗೆ ಇರುತ್ತೆ. ಇನ್ನು ಎಕನಾಮಿಕ್ಸಿಗೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರದ ಪರಿಚಯ, ಬೇಸಿಕ್, ಆರ್ಥಿಕತೆ ಮತ್ತು ಅದರ ಅರ್ಥವಿಧಗಳು, ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯ, ಕೃಷಿಯ ಸಂಕಷ್ಟ ಮತ್ತು ಅದಕ್ಕೆ ಕಾರಣಗಳು, ಆರ್ಥಿಕ ಅಭಿವೃದ್ಧಿ ಬಗ್ಗೆ ಇರುತ್ತೆ. ಇನ್ನು ಸಮಾಜಶಾಸ್ತ್ರದ ಪರಿಚಯ, ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಬೇಸಿಕ್ ಅಂಶಗಳು, ಸಂಸ್ಕೃತಿ, ಸಾಮಾಜಿಕ ಸಂಸ್ಥೆಗಳು, ಸಮಾಜದ ವಿಧಗಳು, ಸಾಮಾಜೀಕರಣ, ಸಾಮಾಜಿಕ ಬದಲಾವಣೆ, ಸಮುದಾಯ, ಸಾಮಾಜಿಕ ಸ್ತರವಿನ್ಯಾಸ, ದುಡಿಮೆ ಮತ್ತು ಆರ್ಥಿಕ ಜೀವನ, ಸಾಮೂಹಿಕ ನಡವಳಿಕೆ, ಸಾಮಾಜಿಕ ಸಮಸ್ಯೆಗಳು ಇವೆಲ್ಲವೂ ಇರ್ತವೆ. ಸೊ ಕರ್ನಾಟಕ ಪಠ್ಯಪುಸ್ತಕ ಸಂಘದ 6ರಿಂದ 10ನೇ ತರಗತಿ ಪಠ್ಯಪುಸ್ತಕ ಅಂತ ಹೇಳ್ತಾನೆ. ಆದರೂ ಕೂಡ ನೀವು ಫಸ್ಟ್ PU ಮತ್ತು ಸೆಕೆಂಡ್ PU ಕೂಡ, ಫಸ್ಟ್ ಆ್ಯಂಡ್ ಸೆಕೆಂಡ್ PU ಕೂಡ ಓದಿದರೆ ನಿಮಗೆ ಇದರ ಎಲ್ಲ ಮಾಹಿತಿಗಳು ವಿಸ್ತೃತವಾಗಿ ಸಿಗ್ತವೆ. ಉದಾಹರಣೆ ಸೋಷಿಯಾಲಜಿ ಇರ್ಬೋದು, ಜಿಯೋಗ್ರಫಿ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಇವೆಲ್ಲವೂ ಕೂಡ ನಿಮಗೆ ಈ 6 to 10th ಓದಿದ್ದು ವಿವರಣಾತ್ಮಕವಾಗಿ ಸಿಗುತ್ತೆ. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ PU ಪುಸ್ತಕಗಳನ್ನು ಕೂಡ ರೆಫರ್ ಮಾಡಿ. 100% ನಿಮಗೆ ಸೋಷಿಯಲ್ ಸ್ಟಡೀಸಲ್ಲಿ ಒಳ್ಳೆ ಮಾರ್ಕ್ಸ್ ಆಗುತ್ತೆ. ಸೆಕೆಂಡ್ ಪೇಪರ್ಲಿ 150ಗೆ ಆಲ್ಮೋಸ್ಟ್ 120+ ಸ್ಕೋರನ್ನು ಮಾಡ್ಬೋದು. ಇನ್ನು ಪತ್ರಿಕೆ 2 ಪೇಪರ್ 2ಗೆ ಸಂಬಂಧಪಟ್ಟಂಥ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಹಾಗೂ ಜೀವವಿಜ್ಞಾನ ಶಿಕ್ಷಕ ಹುದ್ದೆಗಳಿಗೆ ಯಾವ ರೀತಿಯಾಗಿ ಸಿಲೆಬಸ್ ಇರುತ್ತೆ ಅಂತೇಳಿ ಅದನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ ಕೂಡ 150 ಮಾರ್ಕ್ಸಿಗೆ ಸೋಷಿಯಲ್ ಸ್ಟಡಿ ಆಯ್ಕೆ ಮಾಡ್ಕೊಂಡವ್ರು ಯಾವ ರೀತಿ 150 ಮಾರ್ಕ್ಸಿಗೆ ಸೆಕೆಂಡ್ ಪೇಪರ್ ಬರೀತಾರೆ, ಇವರು ಕೂಡ 50 ಮಾರ್ಕ್ಸು MCQs ಕ್ವಶನ್ಸ್ ಇರುತ್ತೆ. ಹಾಗೆಯೇ 100 ಮಾರ್ಕ್ಸ್ ಡಿಸ್ಕ್ರಿಪ್ಟಿವ್ ಕ್ವಶನ್ ಆನ್ಸರ್ಗಳನ್ನು, ಅಂದರೆ ಗಣಿತದ ಲೆಕ್ಕಗಳನ್ನು ಬಿಡಿಸೋದಿರುತ್ತೆ. ಹಾಗಾದರೆ ಸಿಲೆಬಸ್ಸನ್ನು ನೋಡ್ತಾ ಹೋಗೋಣ. ಗಣಿತಶಾಸ್ತ್ರದಲ್ಲಿ ಸಂಖ್ಯಾ ಪದ್ಧತಿ ಬರುತ್ತೆ. ಸಂಖ್ಯಾ ಪದ್ಧತಿಯ ರಿಲೇಟೆಡ್ ಆಗಿರುವಂಥ ಪ್ರಶ್ನೆಗಳು, ಸ್ಥಾನ ಬೆಲೆ, ವಿಸ್ತರಿತ ರೂಪ, ಮೂಲ ಕ್ರಿಯೆಗಳು, ಸರಳೀಕರಣ, ಸ್ವಾಭಾವಿಕ ಸಂಖ್ಯೆಗಳು ಇವೆಲ್ಲ ಬರ್ತವೆ. ಇನ್ನು ವಾಸ್ತವ ಸಂಖ್ಯೆಗಳಲ್ಲಿ ಸಂಖ್ಯಾ ರೇಖೆಯಲ್ಲಿನ ವಾಸ್ತವಿಕ ಸಂಖ್ಯೆಗಳು, ವಾಸ್ತವಿಕ ಸಂಖ್ಯೆಗಳ ಮೇಲೆ ಗಣಿತದ ಕ್ರಿಯೆಗಳು, ಯೂಕ್ಲಿಡ್ನ ಭಾಗಾಕಾರ ನಿಯಮ ಇವೆಲ್ಲ ಬರ್ತವೆ. ಇನ್ನು ಗಣದಲ್ಲಿ ಗುಣಲಕ್ಷಣ, ವಿಧಗಳು, ನಿಯಮಗಳು, ವೆನ್ನಕ್ಷೆ ಇವೆಲ್ಲ ಬರ್ತವೆ. ಇನ್ನು ಶ್ರೇಣಿಗಳು, ಇದರಲ್ಲಿ ಶ್ರೇಣಿಗಳು ಮತ್ತು ಶ್ರೇಣಿಗಳು ಬರ್ತವೆ. ಸಮಾನಾಂತರ ಶ್ರೇಣಿ, ಗುಣೋತ್ತರ ಶ್ರೇಣಿ, ಸಮಾನಾಂತರ ಮಧ್ಯಾಂಕ, ಗುಣೋತ್ತರ ಮಧ್ಯಾಂಕ ಬರುತ್ತೆ. ವಾಣಿಜ್ಯ ಗಣಿತದಲ್ಲಿ ಏಕೀಕೃತ ವಿಧಾನ, ಶೇಕಡಾವಾರು, ಲಾಭ ಮತ್ತು ನಷ್ಟ, ದಲ್ಲಾಳಿ ಕಮಿಷನ್, ಸರಳ ಬಡ್ಡಿ, ಚಕ್ರ ಬಡ್ಡಿ ಇವೆಲ್ಲ ಬರ್ತವೆ. ಅಂಕಿ ಅಂಶಗಳಲ್ಲಿ ವರ್ಗ, ಮಧ್ಯಂತರ ಮತ್ತು ವಿಧಗಳು, ಕೇಂದ್ರೀಯ ಪ್ರವೃತ್ತಿ ಅಳೆಯೋದು ಇವೆಲ್ಲ ಬರ್ತವೆ.
ಕ್ರಮಯೋಜನೆ ಮತ್ತು ವಿಕಲ್ಪದಲ್ಲಿ ಅರ್ಥ, ಸೂತ್ರ, ಮೂಲಭೂತ ಎಣಿಕೆಯ ತತ್ವ, ಅಪವರ್ತನ ರೂಪದಲ್ಲಿ ಸಂಕೇತಗಳನ್ನು ಗುರುತಿಸುವುದು ಇವೆಲ್ಲ ಬರ್ತವೆ. ಇನ್ನು ಸಂಭವನೀಯತೆಯಲ್ಲಿ ಅರ್ಥ, ವಿಧಗಳು, ಯಾದೃಚ್ಛಿಕ ಪ್ರಯೋಗ ಮತ್ತು ಘಟನೆಯ ವಿಧಗಳು ಬರ್ತವೆ. ಇನ್ನು ಬೀಜಗಣಿತಕ್ಕೆ ಬಂದರೆ ಬೀಜಗಣಿತದಲ್ಲಿ ಪರಿಕಲ್ಪನೆಗಳು, ಅದರಲ್ಲಿ ಮೂಲಪದ, ಬೀಜಗಣಿತದ ಅಭಿವ್ಯಕ್ತಿಗಳು, ಬಹುಪದಗಳ ವಿಧಗಳು ಇವೆಲ್ಲ ಬರ್ತವೆ. ಬಹುಪದೋಕ್ತಿಯಲ್ಲಿ ಅರ್ಥ ಮತ್ತು ವಿಧಗಳು, ಬಹುಪದೋಕ್ತಿಗಳ ಶೂನ್ಯಗಳು, ವಿಭಾಗ, ಬಾಣ, ಭಾಗಾಕಾರದ ಆಲ್ಗಾರಿದಮ್, ಶೇಷ ಪ್ರಮೇಯ ಎಲ್ಲ ಬರ್ತವೆ. ರೇಖಾತ್ಮಕ ಸಮೀಕರಣದಲ್ಲಿ ರೇಖಾತ್ಮಕ ಸಮೀಕರಣಗಳು, ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳು, ಪರಿಹರಿಸುವ ವಿವಿಧ ನಿಯಮಗಳು ಇವೆಲ್ಲ ಬರ್ತವೆ. ಇನ್ನು ಘಾತಾಂಕದಲ್ಲಿ ನಿಯಮಗಳು ಮತ್ತು ಸಮಸ್ಯೆಗಳು ಬರ್ತವೆ. ವರ್ಗ ಸಮೀಕರಣದಲ್ಲಿ ಅದರ ಅರ್ಥ, ವಿಧಗಳು, ಅದನ್ನು ಬಿಡಿಸುವಂಥ ವಿಧಾನಗಳೆಲ್ಲ ಬರ್ತವೆ. ಇನ್ನು ಮಾರ್ಫಿನಲ್ಲಿ ಅರ್ಥ, ವಿಧಗಳು, ಮಾರ್ಫಿನ ಆಧಾರದ ಮೇಲಿನ ಲೆಕ್ಕಗಳು ಕಂಡು ಬರ್ತವೆ. ಇನ್ನು ರೇಖಾಗಣಿತವನ್ನು ನೋಡಿದ್ರೆ ರೇಖಾಗಣಿತದಲ್ಲಿ ವಿಶೇಷವಾಗಿ ರೇಖಾಗಣಿತದ ಬೇಸಿಕ್ ಐಡಿಯಾಸ್, ಮೂಲ ಪರಿಕಲ್ಪನೆಗಳು, ಮೂಲ ವ್ಯಾಖ್ಯಾನಗಳು, ಮೂಲ ಸ್ವಯಂ ಸಿದ್ಧಗಳು, ಆಧಾರ ಪ್ರತಿಜ್ಞೆಗಳು, ಹೇಳಿಕೆಗಳು, ಪ್ರಮೇಯ ಬರುತ್ತೆ. ತ್ರಿಕೋನದಲ್ಲಿ ಅರ್ಥ, ವಿಧಗಳು, ಗುಣಲಕ್ಷಣಗಳು ಇವೆಲ್ಲ ಬರ್ತವೆ. ಚತುರ್ಭುಜದಲ್ಲಿ ಅರ್ಥ, ವಿಧಗಳು, ಗುಣಲಕ್ಷಣಗಳು ಇವೆಲ್ಲ ಬರ್ತವೆ. ಬಹುಭುಜ ಆಕೃತಿಯಲ್ಲಿ ಅರ್ಥ, ವಿಧಗಳು, ಗುಣಲಕ್ಷಣಗಳು, ಪ್ರಮೇಯಗಳು ಬರ್ತವೆ. ಕ್ಷೇತ್ರಗಣಿತದಲ್ಲೂ ಕೂಡ ಸಮತಲಾಕೃತಿಗಳು, ಘನಾಕೃತಿಯ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಇವೆಲ್ಲ ಬರ್ತವೆ. ಇನ್ನು ತ್ರಿಕೋನ ಮಿತಿಯಲ್ಲಿ ಮೂಲ ಅನುಪಾತ, ನಿತ್ಯ ಸಮೀಕರಣ, ಆದರ್ಶ ಕೋನಗಳು, ಪೂರಕ ಕೋನಗಳು ಇವೆಲ್ಲ ಬರ್ತವೆ. ನಿರ್ದೇಶಾಂಕ ರೇಖಾಗಣಿತದಲ್ಲಿ ಅಗಣಿತ ಯುಗ್ಮಗಳು, ದೂರಸೂತ್ರ, ಭಾಗ ಪ್ರಮಾಣ ಸೂತ್ರ, ಸರಳ ರೇಖೆ ಸಮೀಕರಣ ಎಲ್ಲ ಬರುತ್ತೆ. ಸಮಮಿತಿ ಸಂಖ್ಯಾಯುತಗಳಲ್ಲಿ ಮಾತೃಕೆಗಳು, ವ್ಯಾಖ್ಯಾನ, ಸಮಮಿತಿಯ ರೇಖೆ, ಬಿಂದು, ವ್ಯಾಖ್ಯಾನ ವಿಧಗಳು ಮತ್ತು ಡಿಟರ್ಮಿನೆಂಟ್ಸ್ ಬರುತ್ತೆ. ಸೊ ಇವ್ರು ಏನು ಹೇಳ್ತಾರೆ ಅಂದರೆ 6ರಿಂದ 12ನೇ ತರಗತಿವರೆಗಿನ NCERT ಬುಕ್ಸನ್ನು ರೆಫರ್ ಮಾಡಿ ಮತ್ತು NCERT ಮತ್ತು ಸ್ಟೇಟ್ ಬುಕ್ಕನ್ನು ರೆಫರ್ ಮಾಡಿ ಅಂತ ಹೇಳ್ತಾರೆ. ಇನ್ನು ಇದೇ ಪೇಪರಲ್ಲಿ ವಿಜ್ಞಾನದ ಪ್ರಶ್ನೆಗಳು ಕೂಡ ಇರ್ತವೆ. ವಿಜ್ಞಾನದ ಪ್ರಶ್ನೆ ನೋಡೋದಾದರೆ ಭೌತ ವಿಜ್ಞಾನದಲ್ಲಿ ಅಳತೆಗಳು ಮತ್ತು ಮಾನಗಳು, ಕಾಂತೀಯತೆ, ಮ್ಯಾಗ್ನೆಟಿಸಮ್, ವಿದ್ಯುತ್ ಶಕ್ತಿ, ಚಲನಾಶಾಸ್ತ್ರ, ಇನ್ನು ಗುರುತ್ವಾಕರ್ಷಣೆ, ಇದರ ರಿಲೇಟೆಡ್ ಆಗಿರುವಂಥ ಎಲ್ಲ ಅಂಶಗಳನ್ನು ಒಳಗೊಂಡಿರುತ್ತೆ. ಉಷ್ಣ, ದ್ಯುತಿವಿಜ್ಞಾನ, ಶಬ್ದ, ವಿಶ್ವದಲ್ಲಿ ಗ್ರಹಣ, ನಕ್ಷತ್ರಗಳು, ನಕ್ಷತ್ರಪುಂಜಗಳು, ಸೂರ್ಯಕೇಂದ್ರಿತ ವ್ಯವಸ್ಥೆ, ಭೂಕೇಂದ್ರಿತ ವ್ಯವಸ್ಥೆ, ಗ್ರಹಗಳು, ಉಪಗ್ರಹಗಳು ಎಲ್ಲವೂ ಇರ್ತವೆ. ಇನ್ನು ರಸಾಯನ ವಿಜ್ಞಾನದಲ್ಲಿ ಪರಮಾಣುವಿನ ರಚನೆ, ಫಸ್ಟ್ ಚಾಪ್ಟರ್, ಅದು ರಿಲೇಟೆಡ್ ಆಗಿರುವಂಥ ಎಲ್ಲ ಅಂಶಗಳು ಇರ್ತವೆ. ಪರಮಾಣುವಿನ ರಚನೆ, ಧಾತುಗಳ ಆವರ್ತನೀಯ ವರ್ಗೀಕರಣ, ರಾಸಾಯನಿಕ ಬಂಧಗಳು, ಎಲೆಕ್ಟ್ರಾನ್ ವಿನ್ಯಾಸ ಮತ್ತು ಅಣುವರ್ತನೆ, ಹಾಗೆಯೇ ದ್ರವ್ಯ ಅಂದರೆ ಏನು, ಅದರ ಸ್ಥಿತಿಗಳು, ರಾಸಾಯನಿಕ ಕ್ರಿಯೆಗಳು, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಇನ್ನು ಲೋಹಗಳು, ಅಲೋಹಗಳು, ರಾಸಾಯನಿಕ ಗುಣಲಕ್ಷಣಗಳು, ದ್ರಾವಣ, ನಮ್ಮ ದೈನಂದಿನ ಜೀವನದಲ್ಲಿ ರಾಸಾಯನಿಕಗಳು ಇವೆಲ್ಲ ಇರ್ತವೆ. ಇನ್ನು ಬಯಾಲಜಿಗೆ ಬಂದರೆ ಬಯಾಲಜಿಯಲ್ಲಿ ಜೀವ ಪ್ರಪಂಚ, ಸಸ್ಯಗಳಲ್ಲಿ ಜೀವಕ್ರಿಯೆ, ಹದಿಹರಿಯದ ವಯಸ್ಸು ತಲುಪೋದು, ಪ್ರಾಣಿಗಳಲ್ಲಿ ಜೀವಕ್ರಿಯೆ, ನೈಸರ್ಗಿಕ ಸಂಪನ್ಮೂಲ, ಪರಿಸರ ವಿಜ್ಞಾನ, ಮಣ್ಣಿನ ಸವಕಳಿ, ಮಾಲಿನ್ಯ, ನೀರು, ಹಸಿರುಮನೆ ಪರಿಣಾಮ, ಪರಿಸರ ವ್ಯವಸ್ಥೆ, ಕೋಶ ವಿಜ್ಞಾನ, ಜೀವಿಗಳ ವರ್ಗೀಕರಣ, ಇನ್ನು ಜೀವ ವಿಕಾಸ, ಮಾನವನ ವಿಕಾಸ, ಈ ಎಲ್ಲ ಚಾಪ್ಟರ್ಗಳು. ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಅದೆರಡೂ ಸೇರಿ, ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಎರಡೂ ಪೇಪರ್ ಇರುತ್ತಲ್ಲಿ, ಮ್ಯಾಥ್ಸ್ ಮತ್ತು ಸೈನ್ಸ್ ಟೀಚರ್ ಆಗುವವರಿಗೆ. ಸೊ ಈ ಎರಡೂ ಪೇಪರನ್ನು ನೀವು ಚೆನ್ನಾಗಿ ಓದ್ಕೋಬೇಕಾಗತ್ತೆ. ಈ ಎರಡೂ ಚಾಪ್ಟರ್ ಮ್ಯಾಥ್ಸ್ ಮತ್ತು ಸೈನ್ಸ್ ರಿಲೇಟೆಡ್ ಆಗಿರುವಂಥ ಚಾಪ್ಟರ್ಗಳನ್ನು ಓದ್ಕೊಳ್ಳಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.